ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಕಮಲಾಬಾಯಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ, ಮಕ್ಕಳಿಗೆ ಶೀತ ಆದಾಗ ಮನೆಯಲ್ಲೇ ಕರ್ಪೂರ ಇರುತ್ತೆ, ಕೊಬ್ಬರಿ ಎಣ್ಣೆ ಇರುತ್ತೆ. ಕೊಬ್ಬರಿ ಎಣ್ಣೆನ ಏನು ಮಾಡಬೇಕಂದ್ರೆ, ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಆ ಕರ್ಪೂರ ಒಂದು ಚಿಟಿಕೆ ಕರ್ಪೂರ ಅದರಲ್ಲಿ ಹಾಕ್ಬಿಟ್ಟು ಏನು ಮಾಡಬೇಕಂದ್ರೆ, ಮೂಗತ್ರ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮೆಲ್ ತೋರಿಸ್ಬೇಕು. ಬೆನ್ನ ಹತ್ರ ಸ್ವಲ್ಪ ಉಜ್ಜಬೇಕು, ಮತ್ತು ಎದೆ ಹತ್ರ ಉಜ್ಜಬೇಕು, ಪಾದದ ಹತ್ರ ಉಜ್ಜಬೇಕು. ಈ ಥರ ಮಾಡ್ಕೊಂಬಂದರೆ ಕೈ ಹತ್ರನೂ ಉಜ್ಜಬೇಕು. ಈ ಥರ ಹಿಂಗೆ ಉಜ್ಜುತ್ತಾ ಇರಬೇಕು. ಲೈಟಾಗಿ ಉಜ್ಜಿ, ಜಾಸ್ತಿ ರಬ್ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಮಾಡ್ಕೊಂಬಂದರೆ ಸ್ವಲ್ಪ ಲೈಟ್ ಕೋಲ್ಡು ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ. ಏನಪ್ಪ ಅಂದರೆ, ಇವತ್ತಿನ ರೆಸಿಪಿ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಕಸರೆ ಅಂತ ಕೆಲವರು ಮಾಡೋಕ್ಕೆ ಹೋಗಲ್ಲ. ನಾನು ಹೇಳೋ ಥರ ಮಾಡಿದ್ರೆ ಕಸರೇನೂ ಇರಲ್ಲ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: ಮೆಂತ್ಯ ವಾಶ್ ಮಾಡಿ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಒಂದು ಚಿಟಿಕೆ, ಪುದೀನ ಸ್ವಲ್ಪ, ಎಣ್ಣೆ, ಮೊಸರು, ತುಪ್ಪ, ಲಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕರಿಬೇವು, ಟೊಮೆಟೊ, ಒಗ್ಗರಣೆಗೆ ಪಲಾವ್ ಎಲೆ, ಏಲಕ್ಕಿ, 2 ಲವಂಗ, ಕಸ್ತೂರಿ ಮೇಥಿ ಸ್ವಲ್ಪ, ಏಲಕ್ಕಿ ಒಂದು, ಅಚ್ಕಾರದ ಪುಡಿ 1 ಟೀ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ, 1/4 ಟೀ ಸ್ಪೂನು ಚಿಕನ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಧನಿಯಾ 1/4 ಟೀ ಸ್ಪೂನು. ಬನ್ನಿ, ಕುಕ್ಕರ್ನಲ್ಲಿ ನಾನು ಎಣ್ಣೆ 2 ಟೀ ಸ್ಪೂನು ಆಯಿಲ್ ಹಾಕ್ತಾಯಿದ್ದೀನಿ, ಚಿಟಿಕೆ ಜೀರಿಗೆನ ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂದವಾಗ ಕರಿಬೇವು ಹಾಕಬೇಕು. ಈಗ ಪಲಾವ್ ಎಲೆ, ಏಲಕ್ಕಿ ಒಂದು, ಲವಂಗ ಇದನ್ನೆಲ್ಲ ತೋರಿಸಿದ್ನಲ್ಲ, ಇದನ್ನ ಹಾಕ್ತಾಯಿದ್ದೀನಿ. ಆಯಿಲಲ್ಲಿ ಫ್ರೈ ಮಾಡ್ಕೊ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಉದ್ದ ಹೆಚ್ಚಿಟ್ಕೊಂಡಿದ್ನಲ್ವ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿದ್ದಾದಮೇಲೆ ಮೆಂತ್ಯನ ಈಗಲೇ ಹಾಕಬೇಕು. ಅದು ಹಸಿ ಸ್ಮೆಲ್ ಹೋಗೋ ತನಕ ನಾವು ಈ ಥರ ಫ್ರೈ ಮಾಡ್ತಾನೆ ಇರಬೇಕು. ಈಗ ಹಸಿ ಸ್ಮೆಲ್ ಹೋಗಿದೆ. ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬೇಕು ಈ ಥರ. ಈಗ ಇದರಲ್ಲೇ ಒಂದು ಇಡೀ ಪುದೀನ ಹಾಕ್ತಾಯಿದ್ದೀನಿ ನಾನು. ಪುದೀನ ಕೂಡ ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲೇ. ಇದು ಆಯಿಲಲ್ಲೇ ಫ್ರೈ ಆಗಿದೆ. ಈಗ ನಾನೇನು ತೋರಿಸಿದ್ನಲ್ಲ, ಗರಂ ಮಸಾಲ, ಚಿಕನ್ ಪುಡಿ 1/4 ಟೀ ಸ್ಪೂನು, 1/4 ಟೀ ಸ್ಪೂನು ಅರಿಶಿನ, ಮತ್ತು ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಇದನ್ನೆಲ್ಲ ಇದರಲ್ಲಿ ಹಾಕಬೇಕು. ಈಗ ಅದು ಹಾಕ್ಬಿಟ್ಟು ಈ ಥರ ಫ್ರೈ ಮಾಡಬೇಕು. ಈ ಮಸಾಲ ಎಲ್ಲ ಹಾಕಿದಾದ್ಮೇಲೆ ಈಗ ನಾನು ಮೊಸರು ಹಾಕ್ತಾಯಿದ್ದೀನಿ. ನಾವು ಯಾವ ಲೋಟದಲ್ಲಿ ಈಸ್ಕೊಂಡಿರ್ತೀರೋ ಆ ಲೋಟದಲ್ಲಿ ನೀವು ಬೌಲಲ್ಲಾದರೂ ತೊಗೊಬೋದು, ಲೋಟದಲ್ಲಾದರೂ ತೊಗೊಬೋದು. ನಾನು ಇದರಲ್ಲಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ತೊಗೊಂಡು ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಈಗ ಈ ರೀತಿ ಆಗಿದೆ. ಈಗ ನಾನು ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕ್ಬಿಟ್ಟು ಸ್ವಲ್ಪ ಕಲಿಸ್ಬೇಕು. ಈ ರೀತಿ ಕಲಿಸ್ಬೇಕು. ಕಲಸಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿ ಆದರೆ 2 ಲೋಟ ನೀರು ಹಾಕಬೇಕು. 2 ಲೋಟ ಅಕ್ಕಿ ಆದರೆ 4 ಹಾಕಬೇಕು. ನಾನು 4 ಹಾಕಿಲ್ಲ, 3/4 ಹಾಕಿದ್ದೀನಿ. ಕರೆಕ್ಟಾಗಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಗಂಜಿ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಾನು. ಈಗ ಒಂಚೂರು ಲೆಮನ್ ಹಾಕ್ತಾಯಿದ್ದೀನಿ, ನಿಂಬೆ ರಸ. ಇದು ಕುದಿ ಬರೋಗಂಟ ನಾವು ಲಿಡ್ನ ಕ್ಲೋಸ್ ಮಾಡೋ ಆಗಿಲ್ಲ. ಎಲ್ಲ ಅದರಲ್ಲಿ ಸ್ವಲ್ಪ ಮಿಕ್ಸ್ ಆಗಬೇಕಲ್ವ, ಆದ್ದರಿಂದ. ನಾನು ತೋರಿಸಿರೋದು ಇಬ್ಬರು ತಿನ್ಬೋದು ಫ್ರೆಂಡ್ಸ್. ಈಗ ಒಂದು ಕುದಿ ಬರೋವಾಗ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಹಾಕಿದಾದ್ಮೇಲೆ ನಾನೀಗ ಸ್ವಲ್ಪ ತುಪ್ಪನ ಹಾಕಿ ಬೆರೆಸ್ತೀನಿ. ತುಪ್ಪ ಹಾಕಿದಾದ್ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 2 ವಿಸಿಲ್ ಬರೋ ಗಂಟ ಆಫ್ ಮಾಡಬಾರ್ದು.
ಈಗ ಒಂದು ವಿಜಿಲ್ ಬಂದಿದೆ, ಇನ್ನೊಂದು ವಿಜಿಲ್ ಬಂದಮೇಲೆ ನಾನು ಆಫ್ ಮಾಡ್ತಾಯಿದ್ದೀನಿ. 2 ವಿಸಿಲ್ ಬಂತು ಫ್ರೆಂಡ್, ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಇದೆ. ಈಗ ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಘಮ ಘಮ ಅಂತ ಇದೆ ಸ್ಮೆಲ್ಲು. ಬಿಸಿ ಬಿಸಿ ಇದ್ದಾಗಲೇ ತಿಂದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಜೊತೆಯಲ್ಲಿ ಸರ್ವ್ ಮಾಡಿ ತಿನ್ನಿ ಫ್ರೆಂಡ್ಸ್. ಚೆನ್ನಾಗಿದೆ ಫ್ರೆಂಡ್ಸ್, ನೀವು ಮನೇಲಿ ಟ್ರೈ ಮಾಡಿ. ನಾನು ಹೇಳ್ಕೊಟ್ಟ ಹಾಗೆ ನೀವು ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ನಾಳೆ ನಾನು ಮತ್ತೊಂದು ವಿಡಿಯೋ, ಇದು ಮಕ್ಕಳಿಗೆ ಸಂಬಂಧಪಟ್ಟಿದ್ದು, ಹೊರಗಡೆ ಎಲ್ಲಾದರೂ ನಾನು ಹೊಸ ಜಾಗನ ಮತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಳ್ಳೆ ರೆಸಿಪಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆ, ಬಾಯ್ ಫ್ರೆಂಡ್ಸ್.